integrate x square plus 3x whole to the power of 0.5 into dx. So what formula should we use over here? ಯಾವ ಫಾರ್ಮನ್ನ ಕೂಡ ಉಪಯೋಗಿಸೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಯಾವುದನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈ ಫಾರ್ಮೆಟಲ್ಲಂತೂ ಇಲ್ಲವೇ ಇಲ್ವಾ ಅಲ್ವಾ. ಈ ಥರ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ನಾವು, ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 0 ಅಂತ ಬರ್ಕೊಂಡು ಮುಂದುವರಿಬೇಕು. ಹಾಂ, ಏನಾಗುತ್ತೆ ಇಲ್ಲಿ, ಸೊ ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಎಕ್ಸ್ ಸ್ಕ್ವೇರ್ ಅಲ್ವಾ, ಸೊ ಇದು ಎಕ್ಸ್ ಬರುತ್ತೆ, 2ab ಬಿ 3/2 ಬರುತ್ತೆ. ಹೇಗಪ್ಪ ಅದು ಅಂತ ಹೇಳಿದ್ರೆ ಅದು ನೋಡ್ತೀನಿ. ನೆಕ್ಸ್ಟು 0 ಬದಲಾಗಿ 3/2 ದ ಹೋಲ್ ಸ್ಕ್ವೇರ್, ಅದು ಹೇಗೆ ಬಂತು ಅಂತ ಹೇಳಿದ್ರೆ ಇಲ್ಲಿ 3/2 ಇದೆ, ದಟ್ ಇಸ್ ಆರ್ ಬಿ. ಸೊ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ರೀತಿಯಲ್ಲಿ ಬದಲಾಗುತ್ತೆ. ಸರಿನಾ? ಸೊ ಮತ್ತೊಂದು ಸತಿ ನೋಡಿ, ಇದು 3x ಅದು ನಮ್ಮ 2ab ಕೊಡಬೇಕು. 2ab 2 ಅಲ್ಲಿಂದ ಬರುತ್ತೆ, ಎ ಇದು ನಮ್ಮ ಎ ಸ್ಕ್ವೇರ್, ಹಾಗಾಗಿ ಇದು ಎಕ್ಸ್ ಆಗುತ್ತೆ ಎ. ಬಿ ಹೇಗೆ, ಬಿ ಇಲ್ಲಿ 3 ಇದೆ, 3 ಅಕೌಂಟ್ ತೊಗೊಬೇಕು, 2 ಇಲ್ಲಿಂದ ಬರುತ್ತೆ, ಐ ಹ್ಯಾವ್ ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡ್ ವಿತ್ 2 ಅಲ್ವಾ, ಇವೆರಡು ಭಾಗ. ಸೊ ಇದನ್ನು ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪ್ರೆಷನ್ ವಾಪಸ್ ಬರುತ್ತೆ ಅಲ್ವಾ. ಸೊ ದಿಸ್ ವಿಲ್ ಕಮ್ ಬ್ಯಾಕ್. ಮತ್ತು ಇವೆರಡನ್ನ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಇನ್ ದಿಸ್ ಕೇಸ್ ಸಬ್ಟ್ರಾಕ್ಷನ್. ಸೊ 9/4 ಮೈನಸ್ 9/4 0 ಕೊಡುತ್ತೆ. ಸರಿ ತಾನೆ? ಇವಾಗ ನಾನು ಇದನ್ನು ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಇಟ್ಸ್ ಆಫ್ ದ ಫಾರ್ಮ್ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ಎಕ್ಸ್ ಪ್ಲಸ್ 3/2 ದ ಹೋಲ್ ಸ್ಕ್ವೇರ್ ಮೈನಸ್ 3/2 ದ ಹೋಲ್ ಸ್ಕ್ವೇರ್ ಅಲ್ವಾ. ಸೊ ನಮ್ಗೆ ಬೇಕಾಗಿರೋ ಫಾರ್ಮೆಟಲ್ಲಿ ಬದಲಾಯಿತು. ಇವಾಗ ನಮ್ಮ ಪ್ರಶ್ನೆ ಐ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ x plus 3/2 the whole square minus 3/2 the whole square to the power of half dx. So ಇಲ್ಲಿ ಎಂಥ ಫಾರ್ಮುಲಾ ಉಪಯೋಗಿಸ್ಬೇಕು, ಇಲ್ಲಿ a square x square minus a square to the power of half dx. ಸೊ ಈ ಫಾರ್ಮುಲಾ ಏನೋ, ಒಂದು x/2 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ 2 ಬಂದೇ ಬರುತ್ತೆ ಅಂತ ಗೊತ್ತು. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅದು ಕನ್ಫ್ಯೂಸ್ ಆಗ್ತಾ ಇತ್ತು, ನಾನು ನೋಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ನೆಗೆಟಿವ್ ಆಯಿತಾ. ನಾನು ಟೆಸ್ಟ್ ಮಾಡ್ಕೊಂಡೆ ಇದು ಪಾಸಿಟಿವ್ ನೆಗೆಟಿವ್ ಫಾರ್ಮೇಟ್ ಏನು, ಡಿರೈವೇಷನ್ ಏನು ಅಂತ ಹೇಳಿ ಕನ್ಫ್ಯೂಷನ್ ಆಯಿತು, ಅದನ್ನೆಲ್ಲ ಜ್ಞಾಪಕ ಮಾಡಿಕೊಂಡೆ, ಇಲ್ಲಿ ನೆಗೆಟಿವ್ ಅಂತ ಗೊತ್ತಾಯಿತು. ಹಾಂ, ಮತ್ತು ಇದು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಹೇಳಿ ಜ್ಞಾಪಕ ಇದೆ, ಪ್ಲಸ್ ದ ಕಾನ್ಸ್ಟೆಂಟ್. ಇದೊಂದು ಸೈನ್ ಒಂದು ಕನ್ಫ್ಯೂಸ್ ಆಯಿತು. ಸೊ ಅದನ್ನು ನೋಡಿಕೊಂಡು ನಾನು ತಿಳ್ಕೊಂಡೆ ಮತ್ತೊಂದು ಸತಿ. ಸೊ ಎ ಇಲ್ಲಿ ಬಂದು 3/2 ಮತ್ತು ಎಕ್ಸ್ ಬಂದು 2x ಪ್ಲಸ್ 3/2. ಸೊ ಇದು ನಮ್ಮ ಫಾರ್ಮುಲಾ. ಕೊನೆಯದಾಗಿ ಐ ಇಸ್ ಈಕ್ವಲ್ ಟು x/2 ಇಂಟು x/2 ಇಂಟು ಇದು ನಮ್ಮ x/2 ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x, ಯಾಕಂದರೆ ಇದನ್ನು ಸಾಲ್ವ್ ಮಾಡ್ತು ಅಂದರೆ ಒರಿಜಿನಲ್ ಎಕ್ಸ್ಪ್ರೆಷನ್ ವಾಪಸ್ ಬರುತ್ತೆ ಅಲ್ವಾ. ಮೈನಸ್ 9/4 ಇಂಟು ಹಾಫ್ ಇಂಟು ಲಾಗ್ ಆಫ್, ಹಾಂ ಇಲ್ಲಿ ಎಕ್ಸ್ ಇರುತ್ತೆ, ಮತ್ತು ಇದು ತಿರ್ಗಾ ಸಿಂಪ್ಲಿಫೈ ಮಾಡ್ತು ಅಂದರೆ ಒರಿಜಿನಲ್ ಎಕ್ಸ್ಪ್ರೆಷನ್ ವಾಪಸ್ ಬರುತ್ತೆ ಅಲ್ವಾ. ಇದು ಮೈನಸ್ ಕಂಡ್ರೆ ಇದು ಪ್ಲಸ್ ಅಲ್ಲ. ಕ್ಲೋಸಿಂಗ್ ದ ಮಾಡ್ಯುಲಸ್, ಇದು ತಪ್ಪು ಮಾಡಿದೆ, ಇದನ್ನು ಇಲ್ಲಿ ಎಕ್ಸ್ ಅಂತ ಬರ್ಕೊಳ್ಳೋದ ಕಾಲ ಇಲ್ಲಿ 2x ಪ್ಲಸ್ 3/2 ಅಂತ ಹೇಳಿ ಬರ್ಕೊಂಡು, ಅದಾದಮೇಲೆ ಇದು ಪ್ಲಸ್ ಅ ಕಾನ್ಸ್ಟೆಂಟ್. ಸೊ ಕೊನೆಯದಾಗಿ ಐ ಇಸ್ ಈಕ್ವಲ್ ಟು 2x ಪ್ಲಸ್ 3/4 ಮತ್ತಿದು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ರೂಟ್ minus 9/8 log of 2x 3/2 plus square root of x square plus 3x plus c. ಸರಿನಾ? ಸೊ ಇದೇ ನಮ್ಮ ಉತ್ತರ.